ಫ್ಯಾಮಿಲಿಗೆ ಸರ್ಪ್ರೈಸ್ ಮಾಡೋಣ ಅಂತ ಬ್ಯಾಂಗ್ಳೂರು ಏರ್ಪೋರ್ಟಿಂದ ಬ್ಯಾಗೇಜ್ ಕಲೆಕ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅವರೆಲ್ಲ ಮನೆಯಿಂದ 5 ನಿಮಿಷ ದೂರದಲ್ಲಿದ್ದೀವಿ ನಾನು ನಮ್ಮಣ್ಣ. ಏನ್ ಮಗಳ ಇದು? ಹಲೋ, ಎಲ್ರಿಗೂ ನಮಸ್ಕಾರ. ನಿಶ್ಚಿತಾ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಫಸ್ಟ್ ಆಫ್ ಆಲ್, ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನೀವೇನಾದರೂ ನನ್ನ ವ್ಲಾಗ್ ಅಥವಾ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ, ನನ್ನ ಹೆಸರು ನಿಶ್ಚಿತಾ, ನಾನು ನಿಮ್ಮ ಪ್ರೀತಿಯ ಕನ್ನಡತಿ. ಕರೆಂಟ್ಲಿ ಜರ್ಮನಿಲಿ ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ನೆಕ್ಸ್ಟ್ ವೀಡಿಯೋಸ್ನ ನೀವು ಮಿಸ್ ಮಾಡಲ್ಲ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ತಮ್ನೇಲಲ್ಲಿ ಆಲ್ರೆಡಿ ನೋಡಿರ್ತೀರ ಈ ವಿಡಿಯೋ ಏನು ಅಂತ. ಸೊ ನನ್ನ ಫ್ಯಾಮಿಲಿಗೆ ಸರ್ಪ್ರೈಸ್ ಮಾಡೋಣ ಅಂತ ಸರ್ಪ್ರೈಸ್ ವಿಸಿಟ್ ಕೊಡ್ತಾ ಇದ್ದೀನಿ ಜರ್ಮನಿಯಿಂದ ಇಂಡಿಯಾಗೆ. ಸೊ ಈ ವಿಡಿಯೋ ಆದಮೇಲೆ ಮೋಸ್ಟ್ಲಿ ಇಂಡಿಯಾ ಸೀರೀಸೇ ಬರುತ್ತೆ. ಆ್ಯಂಡ್ ನಾನಂತೂ ತುಂಬಾ ಖುಷಿ, ಎಕ್ಸೈಟ್ಮೆಂಟ್ ಅದು ಎಷ್ಟಿದೆ ಅಂತ ಲೈಕ್ ಪದಗಳಲ್ಲಿ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಇದೆ. ಬಿಕಾಸ್ ಆಲ್ಮೋಸ್ಟ್ ಒಂದು ವರ್ಷ ಆದಮೇಲೆ ನಾನು ಇಂಡಿಯಾಗೆ ಹೋಗ್ತಾ ಇರೋದು. ಆ್ಯಂಡ್ ಇದು ಸರ್ಪ್ರೈಸ್ ವಿಸಿಟ್. ಆ್ಯಂಡ್ ಲೈಕ್ ನನ್ನ ಪಿಕ್ ಮಾಡೋಕ್ಕೆ ನಮ್ಮ ಅಣ್ಣನ ಕರೆದಿದ್ದೀನಿ. ಬಟ್ ಅವನಿಗೂ ಗೊತ್ತಿಲ್ಲ ನಾನು ಬರ್ತಾ ಇರೋದು. ಏನೋ ಒಂದು ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ನ ಕಳಿಸಿದ್ದೀನಿ, ಪ್ಲೀಸ್ ಕಲೆಕ್ಟ್ ಮಾಡ್ಕೊ ಅಂತ ಅಷ್ಟು ರಿಕ್ವೆಸ್ಟ್ ಮಾಡಿ ಪಾಪ ಅವನಿಗೆ ಕೆಲಸ ಇತ್ತು. ತುಂಬಾ ರಿಕ್ವೆಸ್ಟ್ ಮಾಡಿದ್ಮೇಲೆ ಅವನು ಕಲೆಕ್ಟ್ ಮಾಡ್ಕೊತೀನಿ ಅಂತ ಹೇಳಿದ್ದಾನೆ. ನನ್ನ ಫ್ರೆಂಡ್ ಬರ್ತಾ ಇದ್ದಾರೆ, ಹಂಗೆ ಕಲೆಕ್ಟ್ ಮಾಡ್ಕೊ ಅಂತ. ಸೊ ಆ್ಯಂಡ್ ಆಲ್ಸೋ ನನ್ನ ಲೈಕ್ ಮೋಸ್ಟ್ ಫೇವ್ರೆಟ್, ಮೋಸ್ಟ್ ಕ್ಲೋಸೆಸ್ಟ್ ಕಸಿನ್ದು ಮದುವೆ ಇದೆ. ಸೊ ಅದಕ್ಕೂ ಆ್ಯಂಡ್ ನಮ್ಮಮ್ಮ ಲೈಕ್ ಸುಮಾರು ಸಲ ಲೈಕ್ ಕಾಲ್ ಮಾಡಿದಾಗೆಲ್ಲ ಇದೊಂದೇ ಕಾಮನ್ ಕ್ವೆಶನ್ ಇದ್ದೇ ಇರೋದು, ಯಾವಾಗ ಬರ್ತಾ ಇದೆ ಇಂಡಿಯಾಗೆ ಬಂದು ಹೋಗು ಅಂತ. ಸೊ ಇವಾಗ ಹೋಗಿ ಬರ್ತಾ ಇದ್ದೀನಿ. ವೆಕೇಷನ್ ಇದೆ, ಇವಾಗ ಎಕ್ಸಾಮ್ ಮುಗೀತು. ಸೊ ವೆಕೇಷನ್ ಇದೆ, ಒಂದು ಸ್ವಲ್ಪ ಹೋಗಿ ಮದುವೆ ಆ್ಯಂಡ್ ಅಮ್ಮನ ಜೊತೆ ಆ್ಯಂಡ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಲೈಕ್ ಲಿಟ್ರಲಿ ಒಬ್ರಿಗೂ ಗೊತ್ತಿಲ್ಲ ಇಂಡಿಯಾಲಿ. ಸೊ ನೋಡೋಣ ಹೇಗಿರುತ್ತೆ ಅಂತ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅವನು ನೋಡು, ಅವನು ಕಳ್ಳ ಇದ್ದಂಗೆ ಅವನೇ. ಓಯ್ ಈ ನಾಟಕಗಳೇ, ಬರೀ ನಾಟಕಗಳೇ. ನಿಮ್ಮ ಫ್ರೆಂಡ್ಸ್ ಇಲ್ಲಿ ಬರೋರು ಅಂತೂ ಇವನೊಬ್ಬ ವಿಡಿಯೋ ಅಂದ ತಕ್ಷಣ ಕ್ಯಾಪ್ ಹಾಕೊಂತಾನೆ. ಬಾ ನೋಡಿ ಗೈಸ್, ಹಿಂಗೆ ಲಗೇಜ್ ಹಾಕೋದು. ನಾನು ವಾಯ್ಸ್ ಓವರೇ ಕೊಡಲ್ಲ ಶ್ರೇಯಸ್. ಮಾಡು ಇಟ್ಕೋ ನೀನು. ನೋಡಿದ್ರೆ 19.5 ಅನ್ನಂತೆ ತೋರಿಸ್ಬೇಕು ತಾನೆ ನೆಕ್ಸ್ಟ್ ಒನ್ಗೆ ತೋರ್ಸೋಣ. ಏನು ಕ್ರೇಜಿ ಅಪ್ಪ, ಅಲ್ಲೊಂದು ತೋರಿಸುತ್ತೆ ಇಲ್ಲೊಂದು ತೋರಿಸುತ್ತೆ ಅಂತ. ಹೆಂಗ್ ಬಿತ್ತು ನನ್ನ ಬ್ಯಾಗ್ಗಳು. ಓಕೆ ನಿಶ್ಚಿತ, ಬಾಯ್ ಬಾಯ್. ಖುಷಿ. ಓಕೆ ಅಂದರೆ ಫ್ರೆಂಡ್ ಓಕೆ ಆಗಿರಲ್ಲ, ಇದು ಥರ ಇಟ್ಕೋಬೇಕು.
ಇವಾಗ ಬ್ಯಾಂಗ್ಳೂರು ಏರ್ಪೋರ್ಟಿಂದ ಬ್ಯಾಗೇಜ್ ಕಲೆಕ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಅಣ್ಣ ಪಾಪ ಆಚೆ ಒಂದು ಕಾಯ್ತಾ ಇದ್ದಾನೆ. ಅವನಿಗೂ ಗೊತ್ತಿಲ್ಲ ನಾನು ಬರ್ತಾ ಇರೋದು ಅಂತ. ಏನೋ ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂತ ಹೇಳಿ ಕರೆಸಿದ್ದೀನಿ. ಸೊ ನನ್ನ ಫ್ರೆಂಡ್ ಬರ್ತಾನೆ ಅಂತ ಕಾಯ್ತಾ ಇದ್ದಾನೆ. ಅವನ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ, ಬಿಕಾಸ್ ಫುಲ್ ಲಗೇಜಸ್ ಇಟ್ಕೊಂಡು ಹೋಗ್ತೀನಿ ನಾನು. ನೋಡೋಣ ಏನು ರಿಯಾಕ್ಟ್ ಮಾಡ್ತಾನೆ ಅಂತ. ಇದೆಯಾ ಕ್ಲಾಸಲ್ಲಿ ಇದೆಯಾ? ಬೆಳಿಗ್ಗೆ 7 ಗಂಟೆಗೆ ಕ್ಲಾಸ್. ನಮ್ಗೆ ಹಂಗೆ ಕ್ಲಾಸಸ್ ನಡೀತಾ ಇರುತ್ತೆ. ಸರ್ಪ್ರೈಸ್ ಆಯ್ತಾ? ಓ ನಿಜ. ನಾನು ಅಲ್ಲಿಂದ ಯಾರು ನಿಶಿತರುನೇ ಅವರೆಲ್ಲ ಅನ್ಕೊಂಡ್ಬಂದೆ. ಬನ್ನಿ ಹೋಗುವ. ಆಯ್ತು ಜನರೇ. ಏನಾಗಿತ್ತು ಅಂತ ಅಂದರೆ ಅಣ್ಣಂಗೆ ಕಾರ್ ತೊಗೊಂಡೋಗಿ ಅಂತಲೇ ಹೇಳಿದ್ದೆ. ನನ್ನ ಫ್ರೆಂಡ್ಗೆ ಲೈಕ್ ಏನೋ ತುಂಬ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹಿಂಸೆ ಮಾಡಿದ್ದೆ ಅಂತ ಮುಂಚೆ ಹೇಳಿದ್ನಲ್ಲ. ಸೊ ಕಾರ್ ತೊಗೊಂಡೋಗಿ ಇನ್ನೂ ಏನೋ ದೊಡ್ಡ ಗಿಫ್ಟ್ ಕಳಿಸ್ತಾ ಇದ್ದೀನಿ ಅದು ಇದು ಅಂತ ಹೇಳಿ ಕಾರೇ ತೊಗೊಂಡು ಹೋಗ್ಬೇಕು, ಬಿಕಾಸ್ ನಾನು ಬರ್ತಾ ಇದ್ದೀನಲ್ಲ ಪ್ಯಾಕೇಜ್ ಆ ಥರ ಹೇಳಿದ್ದೆ. ಆದರೆ ಕಾರ್ದೇ ಒಂದು ಸೀನ್ ಆಗಿದೆಯಂತೆ. ಏನು ಅಂತ ಕೇಳೋಣ ಇರಿ. ಏನಾಯಿತು? ಗಾಡಿ ಟಚ್ ಆಗಿತ್ತು, ಡೋರು ಆಕ್ಸಿಡೆಂಟ್ ಆಗಿತ್ತು. ನಾನು ಮಂಡೇ ಸರ್ವಿಸ್ ಬಿಟ್ಟೆ. ಅವನು 1 ವೀಕ್ ಬೇಕು ಇನ್ಸೂರೆನ್ಸ್ ಎಲ್ಲ ಕ್ಲೈಮ್ ಆಗಿ ಬರೋಕ್ಕೆ, ಲೆಟರ್ ಎಲ್ಲ ಬರೋಕ್ಕೆ ಒಂದು ವೀಕ್ ಬೇಕು ಅಂತ. ನಾನೇನು ಮಾಡಿದೆ, ಇನ್ನೇನು ವೆಹಿಕಲ್ ಬೇರೆ ಇಲ್ಲ, ಓಲಾದಲ್ಲೇ ಬೆಂಗಳೂರಿಗೆ ಹೋಗ್ಬಿಟ್ಟು ಹಂಗಿಂದ ಓಲಾದಲ್ಲೇ ಉಬರೆಲ್ಲ ಹೋಗ್ಬಿಡೋಣ ಅಂದ್ಕೊಂಡೆ. ಬಟ್ ನೆನ್ನೆ ಸಂಜೆ ಫೋನ್ ಮಾಡಿಬಿಟ್ಟು ಸರ್ ಗಾಡಿ ರೆಡಿ ಇದೆ, ಲೆಟರ್ನ ಬಂದಿದೆ, ಬೆಳಗ್ಗೆ 10 ಗಂಟೆಗೆ ಡೆಲಿವರಿ ಕೊಟ್ಟು ತೊಗೊಂಡೋಗಿ ನೋಡಿ. ಸರ್ಪ್ರೈಸ್, ಎಲ್ಲ ಸರ್ಪ್ರೈಸ್. ದೇವ್ರ ದಯೆ ಗೈಸ್, ದೇವ್ರ ದಯೆ. ಸರ್ಪ್ರೈಸ್ ಆಯ್ತಾ? ನಿಜ ಆಯಿತು. ನನಗೆ ನೀವು ಬರೋ 10 ಮಿನಿಟ್ಸ್ ಮುಂಚೆನೇ ನಿಶಿನೇ ಬರ್ಬೋದು ಅನಿಸ್ತಿತ್ತು ನನಗೆ. ಹಂಗೆ ಕುತ್ಕೊಂಡು ಸುಮ್ಮನೆ ನೋಡ್ತಾವ್ರೆ. ನಾನು ಹಿಂಗೆ ಕೈಯೆಲ್ಲ ಆಡಿಸ್ತಾ ಇದ್ದೀನಿ, ಹಂಗೆ ಸುಮ್ಮನೆ ಕುತ್ಕೊಂಡು ನೋಡ್ತಾವ್ರೆ, ಏನೋ ಗೊಂಬೆ ನೋಡ್ದಂಗೆ. ಆಮೇಲೆ ಅದು ಬರ್ತಾರೆ. ಇನ್ನು ಬೇರೆಯವರೆಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮೂರಿಗೆ ಬಂದಿರೋ ನನಗೆ ಖುಷಿ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ. ನಮ್ಮೂರೇ ಚಂದ ನೋಡಿ. ಓಕೆ, ಲಿಟ್ರಲಿ ಫಸ್ಟ್ ಟೈಮ್ ನಾನು ಬೆಂಗಳೂರು ಟ್ರಾಫಿಕ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಯಾವಾಗೂ ಕಿರಿಕಿರಿ ಆಗೋದು, ಆವಾಗ ಫುಲ್ BMTC ಓಡಾಡಬೇಕಾದ್ರೆ ಎಷ್ಟು ಟ್ರಾಫಿಕ್ ಆಗುತ್ತೆ ಅಂತ. ಇವಾಗ ಏನೋ ಚೆನ್ನಾಗಿದೆ, ಹಂಗೆ ಇಲ್ಲದೇ ಇದ್ದಾಗಲೇ ಅದು ಬೇಕು ಅಂತ ಅನ್ಸೋದು. ನಿಮಗೆ ಖುಷಿ, ನನಗೆ ಇರಿಟೇಷನ್ನು. ಇಟ್ಸ್ ಓಕೆ. ಯಾವ ಥರ ಪರಿಸ್ಥಿತಿ ಬಂದಿದೆ ಅಂದರೆ ಇವಾಗ ನಮಗೆ ನನ್ನ ಫ್ರೆಂಡ್ಸು ರೇಗಿಸಿ ಕಳಿಸಿದ್ರು ನನ್ನನ್ನು. ಲೈಕ್ ಯೂಶಲಿ ನಾನು ಜರ್ಮನಿಗೆ ಓದಕ್ಕೆ ಹೋದಾಗಿಂದ ಅಮ್ಮ ಯೂಶಲಿ ಊರಿಗೆ ಅಲ್ಲಿಗೆ ಇಲ್ಲಿಗೆ ಓಡಾಡೋದು ಜಾಸ್ತಿ, ಬಿಕಾಸ್ ಮನೇಲಿದ್ದರೆ ಬೇಜಾರಾಗಿ ಇರ್ತಾರೆ ಅಂತ. ಆ್ಯಂಡ್ ನಾನು ಹೇಳಿದ್ದೆ, ಸೊ ಹೋಗಬೇಡಿ ಇವತ್ತು, ಏನೋ ತುಂಬ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಬರುತ್ತೆ, ಮನೇಲೇ ಏರಿ ಅಂತ ಹೇಳಿದ್ದೆ. ಆದರೂ ಒಂಚೂರು ಇಲ್ಲೆಲ್ಲೋ ಹೋಗಿ ಬಂದ್ಬಿಡೋಣ ಅಂತ ಆಚೆ ಹೋಗಿದ್ದಾರೆ. ನನಗಿಲ್ಲಿ ಮುಖ ಹಿಂಗೆ ಮಾಡ್ಕೊಂಡು ಮಾತಾಡೋಕ್ಕೂ ಆಗ್ತಿಲ್ಲ, ಬಿಕಾಸ್ ಆಲ್ರೆಡಿ ನಮ್ಮ ಏರಿಯಾಗೆ ಬಂದಿದ್ದೀವಿ. ಆ್ಯಂಡ್ ಪಪ್ಪ ಅಮ್ಮ ಎಲ್ಲ ಇಲ್ಲೇ ಓಡಾಡ್ತಾ ಇರ್ತಾರೆ. ಆ್ಯಂಡ್ ಅದಕ್ಕೆ ಇವಾಗ ಮನೇಲಿ ಅಮ್ಮ ಇಲ್ಲ, ಇನ್ನೇನು ಮನೆಯಿಂದ 5 ನಿಮಿಷ ದೂರದಲ್ಲಿದ್ದೀವಿ ನಾನು ನಮ್ಮಣ್ಣ. ಡೈರೆಕ್ಟಾಗಿ ಅಂಗಡಿಗೆ ಹೋಗಿ ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಕೊಂಡೆ ಪಪ್ಪಂಗೆ. ಬಟ್ ದೆನ್ ಅಂಗಡಿಗೆ ಹೋದರೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ, ನಮ್ಮ ಅಣ್ಣ ಎಲ್ಲ ಇನ್ನೊಂದು ಅಣ್ಣ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಫಸ್ಟ್ ಮನೆಗೆ ಹೋಗೋಣ ಅಂತ ಕಾಯ್ತಾ ಇದ್ದೀನಿ. ಆ್ಯಂಡ್ ನಮ್ಮಮ್ಮ ಕಾಲ್ ಇರ್ತಾ ಇಲ್ಲ. ಹೀಗೆ ನೋಡೋಣ, ಇನ್ನೊಂದು 10 ನಿಮಿಷ ಕಾದ್ಬಿಟ್ಟು ಅವರು ಮನೆಗೆ ರೀಚ್ ಆಗಿದ್ದೀನಿ ಅಂತ ಕಾಲ್ ಮಾಡಿದ್ಮೇಲೆ ಆಮೇಲೆ ಹೋಗಿ ಅವ್ರ ರಿಯಾಕ್ಷನ್ ತೋರಿಸ್ತೀನಿ. ಓಕೆ ಗೈಸ್, ಇವಾಗ ಅಮ್ಮ ಕಾಲ್ ಮಾಡಿದ್ರು ರೀಚ್ ಆದೆ ಮನೆನ ಅಂತ. ಇವಾಗ ಹೋಗ್ತಾ ಇದ್ದೀವಿ, ಪಾರ್ಕ್ ಮಾಡಿಬಿಟ್ಟು ಹೋಗ್ಬೇಕು.
ದೇವ್ರೆ ಮಾಡಿ ಪ್ಲೀಸ್. ಇಷ್ಟೊಂದು ಸರ್ಪ್ರೈಸಾ? ಏನಿದು? ನಾನೇನೆ ನೀನನ್ನ ಮಗಳ ಹೆಂಗಮ್ಮ ಇದು? ವಾ ನಾನೇ ಮಮ್ಮಿ ಗಿಡ್ಲಾ ದೇವ್ರೆ. ಅಂಕಲ್ ಫೋನ್ ಮಾಡ್ತೈತೆ. ಮಾ ಯಾರಿಗೂ ಹೇಳ್ಬೇಡಿ ಪಪ್ಪ ನಾನಿದ್ದೀನಿ ಅಂತ ಕರಿಬೇಡಿ. ಏನೋ ಒಂದು ವಿಷಯಕ್ಕೆ ಅಂತ ಕರಿಬೇಕು ನೀವು. ಅಲ್ಲಿಂದ ಇಲ್ಲಿಗೆ ಹೆಂಗಮ್ಮ? ಹೆಂಗಂದ್ರೆ ಫ್ಲೈಟಲ್ಲಿ ಬಂದೆ. ಅಲ್ಲ ಬಂದ ಕರ್ಕೊಬರಕ್ಕೆ? ಅಣ್ಣಂಗೂ ಗೊತ್ತಿಲ್ಲ ನಾನ್ ಬರ್ತಾ ಇದ್ದೀನಿ ಅಂತ. ಅಣ್ಣಂಗೂ ಕೆಲಸ ಇತ್ತು. ಅಣ್ಣ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅನ್ನ ಹರ್ಷಿತಕ್ಕನ್ ಮದ್ವೆ ಗಿಫ್ಟ್ ಕಳಿಸ್ತಾ ಇದ್ದೀನಿ, ನನ್ನ ಫ್ರೆಂಡ್ ಬರ್ತಾನೆ ಹೇಳಿ ಕರ್ಸಿರೋದು ಅಣ್ಣನ ಏರ್ಪೋರ್ಟ್ಗೆ. ನೋಡಲ್ಲಿ ಹೆಂಗ್ ತೆಗಿತಾರ ವಿಡಿಯೋನ. ಅಪ್ಪ ನನಗೆ ಒಂಥರ ಆಗ್ತಾ ಇದೆ. ವಿಷಯನೇ ಗೊತ್ತಿಲ್ಲ, ಏನು ವಿಷಯ ಗೊತ್ತಿಲ್ಲ. ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಮನೇಲಿ ಇರ್ಸೋದೇ ಕಷ್ಟ ನಿಮ್ನ. ರೋಡಲ್ಲಿ ನಿಂತಿದ್ವಿ 10 ನಿಮಿಷ ನಾನು ಅಣ್ಣ ಕಾರ್ ನಿಲ್ಸ್ಕೊಂಡು ಆಲ್ರೆಡಿ ಬಂದ್ಬಿಟ್ಟು. ಯಪ್ಪ ರೋಡಲ್ಲೆಲ್ಲ ಕಾಯಿಸ್ತೀರ ಅಲ್ಲಿಂದ ಬಂದ್ರು. ಅಲ್ಲಿಂದ ಹೆಂಗಲ್ಲ ಬಂದೆ ನೀನು? ಇದೊಳಗೆ ಆಯ್ತಲ್ಲ. ಏನ್ ಪಕ್ಕ ದೂರಲ್ಲಿದ್ದಂಗೆ ಹೇಳ್ತಾ ಇದ್ಯಲ್ಲಮ್ಮ. 13 ಅವರ್ ಜರ್ನಿ. ಒಂದು ಕ್ಲೂನು ಬಿಟ್ಕೊಟ್ಟಿರಲ್ಲ ಮಗಳೇ ನೀನ್ ನನಗೆ. ಬಿಟ್ಕೊಟ್ರೆ ಸರ್ಪ್ರೈಸ್ ಅಂತ ಹೆಂಗ್ ಅನ್ಸುತ್ತೆ ಆಂಟಿ? ಇವಾಗ ನೀವು ಖುಷಿ ಆಯ್ತಲ್ಲ ಈಗ ನೋಡಿ. ನಿಮ್ ಪಪ್ಪನ್ ಕರಿತೀನಿ. ನಾನೇ ಮಾತಾಡ್ತಾ ಇರೋದು, ಕನ್ಸಲ್ ಮಾತಾಡ್ತಾ ಇಲ್ಲ ಯಾರು. ಅವ್ರಿಗಿನ್ನ ಜೀರ್ಣಿಸ್ಕೊಳಕ್ಕೆ ಆಯ್ತು. ಇನ್ನು ನನಗೆ ಅನ್ನಿಸ್ತಾ ಇಲ್ಲವ ನಾನು ಬಂದಿದ್ದೀನಿ ಅಂತ, ಗೊತ್ತಾ? ಇನ್ನು ವಿಡಿಯೋ ಕಾಲಲ್ಲಿ ಮಾತಾಡೋದಿರಲ್ಲ. ಹಾಯ್ ಆಂಟಿ, ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಅಮ್ಮಗೆ ಸರ್ಪ್ರೈಸ್ ಆಗೋಗ್ಬಿಟ್ಟು ಅವಾಗಿಂದ ನೀನೇನಾ ಅಂತ ಇದ್ದಾರೆ. ಅಳ್ತಾ ಇದ್ದೀರಾ? ಖುಷಿಗೆ. ಯಪ್ಪ ನಿಮ್ಮ ಅಪ್ಪ ನೀನು ಎಷ್ಟು ಇದು ಮಾಡ್ತಾರೆ. ಪಪ್ಪ ಏನ್ ಮೂಳೆ ಅಯ್ಯೋ ನನಗೆ ಅಯ್ಯೋ ಯಾಕಮ್ಮ ಹಾ ಏನಂತೆ ಯಾಕೆ ಮಳೆ ಅಯ್ಯೋ ಸಸ್ಪೆನ್ಸಿಗೆ ಅಯ್ಯೋ ಇಲ್ಲವಾ ಅಯ್ಯೋ ಬಾ ಕುತ್ಕೋ ಅಯ್ಯೋ ಅಪ್ಪ ಏನು ಮಾಡಿದು ಅಯ್ಯೋ ಅಜಯ್ ಇದ್ದ ಸಸ್ಪೆನ್ಸಿಗೆ ಸರ್ಪ್ರೈಸ್ ಆಯ್ತಾ? ಅಯ್ಯೋ ಸರ್ಪ್ರೈಸ್ ನಾವು ಅಪ್ಪ ಹತ್ಬಿಟ್ರು. ನನಗಂತೂ ನಿಜ ಅವನ ನೀರೇ ತುಳ್ತಾ ಇದೆ ಕಣ್ಣಲ್ಲೆಲ್ಲ. ನಮ್ಮ ಅಮ್ಮ ಇನ್ನೂ ಶಾಕಲ್ಲಿದ್ದಾರೆ, ದಿಗ್ಭ್ರಮೆ ಆಗಿದ್ದಾರೆ ಅವರು. ಈಗ ಅಪ್ಪ ಸಿಗ್ತೀರಿ ಗೈಸ್ ಆಮೇಲೆ. ಎಲ್ಲರಿಗೂ ನಿಮ್ಮೆಲ್ಲರಿಗೂ ಇನ್ನೊಂದು ಸ್ಪೆಷಲ್ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಬನ್ನಿ. ನನ್ನ ಫೇವ್ರೆಟ್. ನನ್ನ ರೂಮ್ ನಮ್ಮಮ್ಮ ಹೆಂಗೆ ಮಾಡ್ಬಿಟ್ಟವ್ರೆ ಅಂದರೆ, ನನ್ನ ಗುಂಡು ಪರಿಸ್ಥಿತಿ ಹಿಂಗಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಇರೋವರೆಗೂ ಚೆನ್ನಾಗೇ ಇತ್ತು. ಈಗ ಅವನು ಬಟ್ಟೆ ಸ್ಟ್ಯಾಂಡು, ಮೀಟ್ ಮೈ ಬೇಬಿ ಗುಂಡು. ಹಿಂಗೆ ಮಾಡಿ ಎಲ್ಲಿಕ್ಕಿದ್ಯಮ್ಮ ಇವನ್ನ. ಆಯ್ತು, ನಮ್ಮ ಅಮ್ಮಂಗಿನ್ನ ದಿಗ್ಭ್ರಮೇಲೆ ಇದ್ದಾರೆ ಅವರು.
ಆ ವಿಡಿಯೋ ಮಾಡ್ತಾ ಇದ್ರು ನೋಡ್ರಿ. ಗೊತ್ತಾ ನಿಂಗೆ ಹೇಳ್ಬೇಡ ಅಂತ ಹೇಳೋರು ಇವರು.